ನಾವು ಸಿನ್ನೂರು ಕುಂಕುಂಪಲ್ಲಿಂದ ಕುರಿ ತರ್ತೀವಿ. ಒಂದ್ಸರಿಗೆ ಒಂದು 100 ಮರಿಗೆ ಆದ್ರೆ 8,000 ಬೀಳ್ತಾವಲ್ಲಿ. 8,000 ಅಂದ್ರೆ 8 ಲಕ್ಷ ಆಗುತ್ತೆ. ಜೋಳ ಅದು ಮರಿಗಾದ್ರೆ ಒಡ್ಸ್ ಹಾಕಿದ್ರೆ ಒಳ್ಳೇದು, ತಿಂದು ಆರೋಗ್ಯ ಚೆನ್ನಾಗಾಗುತ್ತೆ. ದೊಡ್ಡ ಅವಕ್ಕಾದ್ರೆ ಹಂಗೆ ತಿನ್ನೋಕೆ. ಗೊಬ್ಬರದಿಂದನೂ ಲಾಭ, ಗೊಬ್ಬರನು ಮಾರ್ತೀವಿ, ನಮ್ಮ ಹೊಲಕ್ಕೆ ಅಷ್ಟು ಹೊಡ್ಕೊಂತೀವಿ. ಏನು ಅಂದ್ರೆ ಕೂಲಿಯರ್ ಹಿಡ್ಬಾರ್ದು, ನಾವೇ ಸ್ವಂತವಾಗಿ ಮೇಯಿಸ್ಬೇಕು. 100 ಆಗ್ಲಿ 50 ಆಗ್ಲಿ ನಾವು ಸ್ವಂತವಾಗಿ ಮೇಯಿಸಿದ್ರೆ ಒಳ್ಳೆ ಲಾಭ ಐತೆ. ಇವಾಗ ಯಾರೋ ಕೂಲಿಯರ್ ಬಿಟ್ಟು ಹೋದ್ರೆ ಅವ್ರು ಏನೋ ನಿಗಾ ನೋಡಲ್ಲ. ಹೆಲ್ಲೋ ಗುರು, ನಾನು ನಿಮ್ಮ ಪ್ರೀತಿಯ ಸಕ್ಕಸ್ ಸಂಜು ಡೈರಿ ಫಾರ್ಮಿಂಗ್ ಕಡೆಯಿಂದ ಏನಪ್ಪ ವಿಚಾರ ಅಂತಂದ್ರೆ ನಿಮ್ಗೆ ಇವತ್ತು ಒಂದು ಕುರಿ ಶೀಡಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಅದ್ರಲ್ಲಿ ಎಷ್ಟು ಕುರಿ ಅವೆ, ಎಷ್ಟು ಕುರಿ ಸಾಕ್ಬೋದು, ಮತ್ತೆ ಅದ್ರಕ್ಕೆ ಯಾವ್ಯಾವ ತರ ಮೇವ್ ಹಾಕ್ಬೋದು, ಯಾವ್ಯಾವ ತರ ಫೀಲ್ಡ್ ಹಾಕ್ತಾರೆ ಎಲ್ಲ ತಿಳಿಸ್ಕೊಡ್ತೀನಿ ಬರೀ. ಗುರು, ಈ ಶೆಡ್ಡಿನ ಓನರ್ ಇವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು? ಲಕ್ಷ್ಮೀಶ್ ಅಂತ. ನೀವು ಇಲ್ಲಿ ಎಷ್ಟು ಬ್ಯಾಚ್ ಕುರಿ ಸಾಕಿದೀರಾ? ಬ್ಯಾಚ್ ಒಂದು 6-7 ಬ್ಯಾಚ್ ಸಾಕಿದೀವಿ. ಎಷ್ಟು ವರ್ಷ ಆಯ್ತು ಇದು ಇದು ಕಟ್ಟಿ? ಕಟ್ಟಿ 1.5 ವರ್ಷದಿಂದ 2 ವರ್ಷ ಆಯ್ತು. ಗುರು, ಬರ್ರಿ ಇವಾಗ ಶೆಡ್ ಒಳಗೆ ಹೋಗಿ ನಿಮ್ಗೆ ಯಾವ ತರ ಐತೆ ಶೆಡ್ ಅನ್ನೋದೆಲ್ಲ ತೋರಿಸ್ತೀನಿ. ಬನ್ನಿ ಇವಾಗ ಶೆಡ್ ಬಗ್ಗೆ ಕೇಳೋಣ. ಸರ್, ಇದು ಶೆಡ್ ಕಟ್ಟಕ್ಕೆ ಎಷ್ಟಾಯ್ತು ನಿಮ್ಗೆ? ಕಟ್ಟಕ್ಕೆ ಇಲ್ಲಿಗೆ 2 ವರ್ಷದಿಂದ 8ರಿಂದ 10 ಲಕ್ಷ ಆಯ್ತು. ಇದ್ರಲ್ಲಿ ಮ್ಯಾಕ್ಸಿಮಮ್ ಕುರಿ ಎಷ್ಟು ಸಾಕ್ಬೋದು? ನೀವು ಇವಾಗ ಎಷ್ಟು ಸಾಕಿದೀರಾ? ಮ್ಯಾಕ್ಸಿಮಮ್ ಕುರಿ 160 ಸಾಕ್ಬೋದು, 150 ಸಾಕಿದೀವಿ. ಫ್ರೀ ಆಗಿದ್ರೆ ಚೆನ್ನಾಗಿ ಮೇವು ತಿಂತವೆ, ಚೆನ್ನಾಗಿ ಆರೋಗ್ಯವಾಗಿ ಮಲಗ್ತವೆ, ಒಂದ್ರ ಮೇಲೆ ಒಂದ್ ಬೀಳಲ್ಲ ಅಂತ ಹೇಳಿ 150 ಸಾಕಿದೀವಿ. 150 ಸಾಕಿದ್ರ. ಅದಕ್ಕೆ ಫೀಲ್ಡ್ ಎಲ್ಲ ಯಾವ್ಯಾವ ತರ ಕೊಡ್ತಿದ್ರ? ಫೀಡು ಬೆಳಿಗ್ಗೆ ಕೊಡ್ತೀವಿ, ತಿರ್ಗಾ ಫೀಡು ಜೋಳ ಹಿಂಡಿ ಬೆಳಿಗ್ಗೆ ಕೊಡ್ತೀವಿ. 10 ಗಂಟೆಗೆ ಮೇವ್ ಹಾಕ್ತಿವಿ, ರಾಗಿ ಹುಲ್ಲಾಗ್ಲಿ ಕಡ್ಲೆ ಬಳ್ಳಿ ಆಗ್ಲಿ. ತಿರ್ಗಾ ಮಧ್ಯಾಹ್ನ ನೀರ್ ಬಿಡ್ತೀವಿ. ನೀರು ಅವಾಗ್ಲೂ ಬಿಟ್ಟಿರ್ತೀವಿ, ತಿರ್ಗಾ ಕುಡ್ದಾಕಿರ್ತವೆ, ಮಧ್ಯಾಹ್ನ ಒಂದ್ಸತಿ ಬಿಡ್ತೀವಿ. ತಿರ್ಗಾ ಆಮೇಲೆ ಸಂಜೆ 5 ಗಂಟೆಗೆ ತಿಂಡಿ ಹಾಕ್ತಿವಿ. ಜೋಳ ಫೀಡು ಬೆಳಿಗ್ಗೆ ಏನ್ ಕೊಟ್ಟಿರ್ತೀವೋ ಅಷ್ಟೇ ನಾವ್ ಹಾಕೋದು. ತಿರ್ಗಾ ಆಮೇಲೆ ನೈಟ್ 10 ಗಂಟೆಗೆ ಮೇವ್ ಹಾಕ್ತಿವಿ. ರಾಗಿ ಹುಲ್ಲಾಗ್ಲಿ ಕಡ್ಲೆ ಬಳ್ಳಿ ಆಗ್ಲಿ ಸ್ಯಾಡೆ ಸೊಪ್ಪಾಗ್ಲಿ ಅಷ್ಟೇ. ನೀವು ಜಾಸ್ತಿ ಹಸೆ ಮೇವನ್ನ ಏನ್ ಯೂಸ್ ಮಾಡ್ತಾ ಇದೀರಾ? ಹಸೆ ಮೇವ್ ಸ್ಯಾಡೆ ಸೊಪ್ಪು ಒಂದೇ, ಇನ್ನೇನು ಯೂಸ್ ಮಾಡಲ್ಲ. ಸ್ಯಾಡೆ ಸೊಪ್ಪು ಒಂಥರ ಅಂದ್ರೆ ಅವಕ್ಕೆ ಆರೋಗ್ಯ ಚೆನ್ನಾಗ್ ಕೊಡ್ತೈತೆ, ಒಂಥರ ಕಾಯಿಲೆ ಏನು ಬರಲ್ಲ. ಹಾಗಾಗಿ ಸ್ಯಾಡೆ ಸೊಪ್ಪು ಒಂದು ಕೊಡ್ತೀವಿ ಅಷ್ಟೇ, ಇನ್ನೆಲ್ಲ ಒಳ್ಳೆ. ಸರ್, ನೀವ್ ಎಲ್ಲಿಂದ ಕುರಿ ತರೋದು? ನಾವು ಸಿನ್ನೂರು ಕುಂಕುಂಪಲ್ಲಿಂದ ಕುರಿ ತರ್ತೀವಿ. ಒಂದ್ಸರಿಗೆ ಎಷ್ಟು ತರ್ತೀರಾ ಅಂದ್ರೆ? ಒಂದ್ಸತಿಗೆ 100, 150 ಅಷ್ಟೇ. ಒಂದ್ಸತಿ 100 ತರ್ತೀವಿ, ಆಮೇಲೆ 50 ತರ್ತೀವಿ. ಹೌದಾ? ಇಲ್ಲಿಗೆ ತಂದಾದ್ಮೇಲೆ ಒಂದ್ಸಕ್ಕೆ ನೀವು ಯಾವ್ಯಾವ ತರ ಫುಡ್, ಯಾವ್ಯಾವ ತರ ಮೇಂಟೆನೆನ್ಸ್ ಮಾಡ್ತೀರಾ? ಬ್ರೂಟನ್ ಹಾಕ್ತಿವಿ, ತಿರ್ಗಾ ರಾಗಿ ಹುಲ್ಲು. ಅವಾಗ ಹಸಿಮೆ ಕೊಡಲ್ಲ ಕುರಿಗಳಿಗೆ, ಒಂದ್ ಸ್ವಲ್ಪ ಜ್ವರ ಬರುತ್ತೆ, ವ್ಯಾಕ್ಸಿನ್ ಮಾಡಿಸ್ತೀವಿ. ತಿರ್ಗಾ ಬ್ರೂಟನ್ ಹಾಕ್ತಾ ಇರ್ತೀವಿ, ಹಂಗಾಗಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತವೆ. ಚಳಿಗೂ ಒಂದ್ ಸ್ವಲ್ಪ ಇದಾಗುತ್ತವೆ, ಆದ್ರೂನು ಬ್ರೂಟನ್ನು ತಿರ್ಗಾ ತಿಂಡಿ ಹುಷಾರಾಗಿ ನೋಡ್ಕೋಬೇಕು. ಇವಾಗ ನೀವು ಕೇಳೋದಾದ್ರೆ ಹುಷಾರಾಗಿ ಸಾಕ್ಬೇಕು. ಯಾರೇ ಆಗ್ಲಿ ಕಷ್ಟ ಬಿದ್ದು ಸಾಕಿದ್ರೆ ಅವ್ರ ಪ್ರತಿಫಲ ಇದ್ದೈತೆ. ಸರ್, ನೀವು ಒಂದ್ಸರಿ ಕುರಿ ತಂದಾಗ ಎಷ್ಟು ಖರ್ಚು ಬರುತ್ತೆ, ಮತ್ತೆ ಅದಕ್ಕೆ ನೀವು ಮಾರುವಾಗ ನಿಮ್ಗೆ ಎಷ್ಟು ಲಾಭ ಬಂದಿರುತ್ತೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ ಏನ್ ತಿಳಿಸ್ತೀರಾ? ಒಂದು 100 ಮರಿಗೆ ಆದ್ರೆ 8,000 ಬೀಳ್ತಾವಲ್ಲಿ. 8,000 ಅಂದ್ರೆ 8 ಲಕ್ಷ ಆಗುತ್ತೆ. ಇಲ್ಲಿ ತಂದು ಅದು ಇದು ಇವಾಗ ಮೇವು, ಅವಕ್ಕೆ ಟಾನಿಕ್, ಫೀಡು, ಜೋಳ ಹಿಂಡಿ ಅವಕ್ಕೆಲ್ಲ ಒಂದ್ ಮರಿಗೆ 2,000 ಖರ್ಚು ಬರುತ್ತೆ. 2,000 ಬಂದ್ರೆ ಅಲ್ಲಿಗೆ ಓದ್ತೆ ಒಂದು 12,000 13,000 ಮಾರ್ತೀವಿ. ಇರೋದ್ರಾಗೆ ಪರವಾಗಿಲ್ಲ, ಲಾಭ ಬರ್ತಾ ಇದೆ. ಮತ್ತೆ ಯೂತ್ಸ್ಗೆ ನೀವು ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ಅಂದ್ರೆ ಕೂಲಿಯರ್ ಹಿಡ್ಬಾರ್ದು, ನಾವೇ ಸ್ವಂತವಾಗಿ ಮೇಯಿಸ್ಬೇಕು. 100 ಆಗ್ಲಿ 50 ಆಗ್ಲಿ ನಾವೇ ಸ್ವಂತವಾಗಿ ಮೇಯಿಸಿದ್ರೆ ಒಳ್ಳೆ ಲಾಭ ಐತೆ. ಇವಾಗ ಯಾರೋ ಕೂಲಿಯರ್ ಬಿಟ್ಟು ಹೋದ್ರೆ ಅವ್ರು ಏನೋ ನಿಗಾ ನೋಡಲ್ಲ, ಹಂಗಾಗಿ ಮರಿಗಳು ಹೋಗೋ ಚಾನ್ಸಸ್ ಇರುತ್ತೆ. ನಾವೇ ಕಷ್ಟ ಬಿದ್ದು ಅದ್ರ ನೋಡಿದ್ರೆ ಟ್ರೀಟ್ಮೆಂಟ್ ನೀಟಾಗಿ ಮಾಡಿದ್ರೆ ಅವ್ ನೀಟಾಗಿ ಉಳ್ಕೊಂತವೆ, ಚೆನ್ನಾಗಿ ಲಾಭನೂ ಬರ್ತವೆ, ಗ್ರೋತ್ ಆಗ್ತವೆ ಚೆನ್ನಾಗಿ. ಕೂಲಿಯರ್ ಬಿಟ್ರೆ ಕೂಲಿಯರ್ ಎಲ್ಲ ಅದೇ, ಇವಾಗ ನಮ್ ಕೆಲ್ಸ ನಾವ್ ಮಾಡಿದ್ರೆ ಒಳ್ಳೇದು. ಸರ್, ನೀವು ಕುರಿ ತರಬೇಕಾದ್ರೆ ಬ್ಯಾಚ್ ವೈಸ್ ತರ್ತೀರಾ ಅಥವಾ ಸಿಂಗಲ್ ಯಾವ್ಯಾವ ತರ ತರ್ತೀರಾ? ನಾವಿವಾಗ ಬ್ಯಾಚ್ ವೈಸಸ್ ತರೋದು. 50 ಒಂದ್ಸತಿ ತರ್ತೀವಿ, 100 ಒಂದ್ಸತಿ ತರ್ತೀವಿ. ಡಿಮ್ಯಾಂಡ್ ಮೇಲೆ, ಇವಾಗ ಹಬ್ಬ ಇದ್ರೆ 150 ಒಂದ್ ಸತಿ ತರ್ತೀವಿ. ಉಗಾದಿ ಕರಿ ಇರ್ತೈತೆ, ಇನ್ನೊಂದ್ 2 ತಿಂಗಳು 2.5 ತಿಂಗಳು ಅನ್ಬೇಕಾರೆ ಅವಾಗೆಲ್ಲ 150 ಒಂದೇ ಸತಿ ತರ್ತೀವಿ. ಇಲ್ಲ ಸೀಸನ್ ಇರಲ್ಲ ಅಂದ್ರೆ 100 ಒಂದ್ಸತಿ, ಆಮೇಲೆ 50 ಒಂದ್ಸತಿ ತರ್ತೀವಿ. ಮತ್ತೆ ಇವ್ ಕುರಿ ಮತ್ತೆ ಇವ್ ಕುರಿಗೆ ಏನ್ ಡಿಫ್ರೆನ್ಸ್? ಸ್ವಲ್ಪ ದೊಡ್ಡವೇ ಚಿಕ್ಕವಲ್ಲ? ಇವು ಅವಲೇ 2.5 ತಿಂಗಳು ಮರಿ. ಇವು ಇನ್ನ 1.5 ತಿಂಗಳು ಮರಿ, ಹಾಗಾಗಿ ಅವು ಚಿಕ್ಕದಾಗವೆ. ಇನ್ನ 2.5 ತಿಂಗಳು ಅವು ಈ ಸೈಜ್ ಬರ್ತವೆ. ಇವು ಅವಲೇ ಮಾರಾಣಿಕೆಗೆ ಬಂದೇವೆ, ಇವು ಮಾರದೆ. ಮತ್ತೆ ಮ್ಯಾಕ್ಸಿಮಮ್ ನಿಮ್ಮ ಕುರಿ ಎಷ್ಟು ತೂಕ ಬಂದವೆ? ತೂಕ 40ರಿಂದ ಮೇಲೆ 60 70 ಬರ್ತವೆ. ಹೊಂದ್ಕೊಂಡವೆ, ಎಲ್ಲ ನೀಟಾಗಿ ಹೊಂದ್ಕೊಂಡವೆ. ಸರ್, ನೀವೇನಾದ್ರೂ ಈ ಕುರಿಗಳಿಗೆ ವ್ಯಾಕ್ಸಿನೇಷನ್ ಮಾಡಿಸ್ತೀರಾ? ವ್ಯಾಕ್ಸಿನೇಷನ್ ಮಾಡಿಸ್ಲೇಬೇಕು. ET ಇಂಜೆಕ್ಷನ್ ಮಾಡ್ಸಿರೇನೆ ಅವು, ಇಲ್ಲಾಂದ್ರೆ ಮರಿ ಡೆವಲಪ್ಮೆಂಟ್ ಆಗಲ್ಲ. ಅವು ಕಾಯಿಲೆ ಬರ್ದಂಗೆ ವ್ಯಾಕ್ಸಿನೇಷನ್ ಮಾಡಿಸ್ಲೇಬೇಕು. ET ಇಂಜೆಕ್ಷನ್ ಮಾಡಿಸ್ಲೇಬೇಕು. ತರ್ತಲೆ 1 ವಾರ 12 ದಿವಸದಲ್ಲಿ ವ್ಯಾಕ್ಸಿನೇಷನ್ ಮಾಡಿಸ್ಲೇಬೇಕು. ಸರ್, ನಿಮಗೆ ಒಂದ್ ಬ್ಯಾಚ್ ತಂದು ಮಾರಕ್ಕೆ ಎಷ್ಟು ದಿನ ಆಗ್ಬೋದು ಮ್ಯಾಕ್ಸಿಮಮ್? 2.5 ತಿಂಗಳು. ಅದೇ ಬೇಸಿಗೆಲ್ ಆದ್ರೆ 2 ತಿಂಗಳು. ಇಂತ ಚಳಿಗಾಲ ಅಂತ ಟೈಮ್ ಆದ್ರೆ, ಚಳಿಗಾಲ ಮಳೆಗಾಲ ಆದ್ರೆ 2.5 ತಿಂಗಳಿಂದ 3 ತಿಂಗಳು. ಸರ್, ಎಷ್ಟೊಂದ್ ಜನ ಕುರಿ ಸಾಕಿರೋ ಶೆಡ್ ಅವರೆಲ್ಲ ಹೇಳ್ತಾವ್ರೆ
ಮೇವಿನ ಕೊರತೆ ಜಾಸ್ತಿ ಇದೆ ಅಂತ ಅದ್ರ ಬಗ್ಗೆ ನೀವ್ ಹೇಳೋದಾದ್ರೆ ಏನ್ ಹೇಳ್ತೀರಾ? ಮೇವಿನ ಕೊರತೆ ಏನಿಲ್ಲ, ನಾವು ಆದಷ್ಟು ನಾವು ಬೆಳ್ಕಂತೀವಿ, ಕೊಂಡು ಹಾಕ್ತಿವಿ. ಆದ್ರೆ ಮೇವಿನ ಕೊರತೆ ಏನಿಲ್ಲ, ತಿಂಡಿ ಜಾಸ್ತಿ ಹಾಕ್ತಿವಲ್ಲ, ಆದ್ರಿಂದ ಏನ್ ಜಾಸ್ತಿ ಮೇವ್ ಕೇಳಲ್ಲ ಕುರಿಗಳು. ಮಿನಿಮಮ್ ಮೇವ್ ತಿಂತವೆ. ನಾವು ಬೆಳೆಯೋದು ಬೆಳಿತೀವಿ, ಇಲ್ಲಾಂದ್ರೆ ಆಚೆ ಕೊಂಡಾಕ್ತಿವಿ. ಆಚೆಯಿಂದ ಕೊಂಡಾಕಿದ್ರು ಏನ್ ಲಾಭ ಇದೆ, ಏನ್ ಲಾಸ್ ಏನಿಲ್ಲ. ನಿಮಗೆ ಎಷ್ಟು ಲಾಭ ಬರ್ತಿದೆ ಇವಾಗ? ಲಾಭ ಅಂದ್ರೆ ಒಂದ್ ಮರಿಗೆ 5,000 ಬರುತ್ತೆ ಮಹಾರಾಷ್ಟ್ರಕ್ಕೆ ಲಾಭ. ಅದ್ರಲ್ಲಿ 2,000 ಮರಿಗೆ ಹೋಗುತ್ತೆ, ಇನ್ 3,000 ಲಾಭ ಸಿಗುತ್ತೆ. ನಿಮ್ಗೇನ್ ಇದ್ರಲ್ಲಿ ಕುರಿಯಲ್ಲಿ ಲಾಸ್ ಅಂತ ಲಾಸ್ ಅಂತ ಕಂಡು ಬಂದಿಲ್ಲ ಸರ್. ನಿಮ್ಗೆ ಇವಾಗ ಕುರಿಯಿಂದ ಒಂದೇ ಲಾಭನ ಅಥವಾ ಕುರಿ ಪಿಚ್ಕೆ ಗೊಬ್ಬರದಿಂದ ಲಾಭನ? ಗೊಬ್ಬರದಿಂದನೂ ಲಾಭ, ಗೊಬ್ಬರನು ಮಾರ್ತೀವಿ, ನಮ್ಮ ಹೊಲಕ್ಕ ಅಷ್ಟು ಹೊಡ್ಕೊಂತೀವಿ. ಹೊಲ ಜಾಸ್ತಿ ಇರೋದಕ್ಕೆ ನಮ್ಮ ಹೊಲಕ್ಕೆನೆ ಹೊಡಿತೀವಿ. ಇಲ್ಲ ಅಂದ್ರೆ ಆಚೆ ಮಾರಿರು 7,000 ಹೋಗುತ್ತೆ ಗೊಬ್ಬರ ಮಾರ್ಬೇಕಾದ್ರೆ ಹುಲ್ ತಂದ್ ಹಾಕೋಬಹುದು. ಅಷ್ಟು ಪ್ರಾಫಿಟ್ ಗೊಬ್ಬರದಲ್ಲೂ ಇದೆ. ಒಂದು ಬ್ಯಾಚಿಗೆ ನಿಮ್ಗೆ ಎಷ್ಟು ಲೋಡ್ ಗೊಬ್ಬರ ಆಗ್ಬೋದು? ಒಂದು ಬ್ಯಾಚಿಗೆ 150 ಮರಿಗೆ ಏನಿಲ್ಲ ಅಂದ್ರೆ 2.5 ತಿಂಗಳಿಂದ 3 ತಿಂಗಳಿಗಾದ್ರೆ 4 ಲೋಡ್ ಗೊಬ್ಬರ ಆಗುತ್ತೆ. ಅದರಿಂದನೂ ಲಾಭ ಇದೆ. ಅದರಿಂದನೂ ಲಾಭ ಇದೆ. ನಿಮ್ ಕುರಿಗಳು ಬೇಗ ಗ್ರೋತ್ ಆಗ್ಬೇಕು ಅಂದ್ರೆ ನೀವು ಏನ್ ಮೇವ್ ಹಾಕ್ಬೇಕು, ಮತ್ತೆ ಇದ್ರಲ್ಲಿ ಹಸೆ ಮೇವಲ್ಲಿ ಯಾವ ಸಜೆಷನ್ ಮಾಡ್ತೀರಾ, ಒಣಮೇವಲ್ಲಿ ಯಾವ ಸಜೆಷನ್ ಮಾಡ್ತೀರಾ, ಮತ್ತೆ ಫೀಡ್ ಅಲ್ಲಿ ಯಾವ ಸಜೆಷನ್ ಮಾಡ್ತೀರಾ? ಫೀಡ್ ಅಲ್ಲಿ ಅಂತ ಬಂದ್ರೆ ಸ್ನೇಹ ಗೋಲ್ಡ್ ಫೀಡ್ ಸಜೆಷನ್ ಮಾಡ್ತೀವಿ, ಕೋಳಿ ಫೀಡ್. ಒಣಮೇವು ಅಂತ ಬಂದ್ರೆ ರಾಗಿ ಹುಲ್ಲು, ಕಡಲೆ ಬಳ್ಳಿ. ಹಸಿ ಮೇವು ಬಂದ್ರೆ ಹಸಿ ಮೇವೇನು ಜಾಸ್ತಿ ಯೂಸ್ ಮಾಡಲ್ಲ. ಮರಿ ಚೆನ್ನಾಗ್ ಗ್ರೋತ್ ಆಗ್ಬೇಕು ಅಂತ ಸ್ಯಾಡೆ ಸೊಪ್ಪು ಒಂದು ಹಾಕ್ತಿವಿ ಅಷ್ಟೇ. ಯಾವ್ದು ಹಸಿ ಮೇವು ಯಾವ್ದು ಹಾಕಲ್ಲ. ಅದ್ ಹಾಕಿದ್ರೆ ಚೆನ್ನಾಗ್ ಗ್ರೋತ್ ಚೆನ್ನಾಗ್ ಗ್ರೋತ್ ಆಗುತ್ತೆ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ಯಾಡೆ ಸೊಪ್ಪು ಒಂದೇ ಹಾಕೋದ್ ನಾವು. ಒಣಮೇವು ಅಂತ ಬಂದ್ರೆ ಕಡಲೆ ಬಳ್ಳಿ, ರಾಗಿ ಹುಲ್ಲು, ಫೀಡು, ಜೋಳ, ಹಿಂಡಿ ಆತರ ಹಾಕ್ತಿವಿ. 150 ಮರಿಗೆ ನೀವು ಎಷ್ಟು ಎಕರೆಗೆ ಹಾಕಿದೀರಾ ಸೆಡೆ ಸೊಪ್ಪು? ಸೆಡೆ ಸೊಪ್ಪು 1 ಎಕರೆ ಇದೆ ಅಷ್ಟೇ. 1 ಎಕರೆ ಇದೆ ಅಷ್ಟೇ. 1 ಎಕರೆ ಅದೇನೆ ಆಗುತ್ತೆ. ಅದೇ ಆಗುತ್ತೆ. ದಿನಕ್ಕೆ ಎಷ್ಟು ಕೆಜಿ ಕಟ್ಕೊಂಡ್ ಬಂದ್ ಹಾಕ್ತೀರಾ ಕುರಿಗಳಿಗೆ? 150 ಮರಿಗೆ ಒಂದೇವರೆ ತರದು. ಒಬ್ಬ ಮನುಷ್ಯ ಎತ್ಕೊಂಬಂತ ಒಂದೂವರೆ ತಂದು ಅದನ್ನ ಮಿಷಿನ್ ಗಾಡ್ಸಿ ಹಾಕ್ತಿವಿ ಅಷ್ಟೇ. ಎಲ್ಲ ಚಾಪ್ ಮಾಡಾಕ್ತೀರಾ? ಎಲ್ಲ ಚಾಪ್ ಮಾಡಾಕ್ತಿವಿ. ಸರ್, ನೀವು ಕುರಿ ಸಾಕದ್ ಬಿಟ್ಟು ಏನಾದ್ರು ಬೇರೆ ತರ ಏನಾದ್ರು ಫಾರ್ಮಿಂಗ್ ಮಾಡ್ತಿದ್ದೀರಾ? ಕುರಿ ಸಾಕೋದು ಬಿಟ್ಟು ಬೇರೆ ತರ ಅಂದ್ರೆ ಎಲ್ಲಾ ಕೆಲ್ಸನೂ ಮಾಡ್ತೀವಿ. ಕುರಿದೇನೋ ಇಲ್ಲ, 1-2 ಅವರ್ 3 ಅವರ್ ಅಷ್ಟೇ. ಬೆಳಿಗ್ಗೆ 1 ಅವರ್, ಸಂಜೆ 1 ಅವರ್ ಅಷ್ಟೇ. ನೀವ್ ಅದ್ ಬಿಟ್ರೆ ಹೊಲದಲ್ಲಿ ಬೇರೆ ಏನಾದ್ರು ಮೇವು ಅಥವಾ ಹಾಕಿದಿರಾ? ಸೆಡೆ ಸೊಪ್ಪು ಬಿಟ್ಟು ರಾಗಿ ಹಾಕಿದೀವಿ, ಜೋಳ ಸೆಪ್ಪೆ ಹಾಕಿದೀವಿ. ಅದರಿಂದ ಮೇವು ಸಿಗುತ್ತೆ, ಅನುಕೂಲ ಆಗುತ್ತೆ. ಇವಾಗ ಫೀಲ್ಡ್ ಅವರು ಯಾವ್ಯಾವ ಬಳಸ್ತಾರೆ ಅನ್ನೋದು ತಿಳಿಸ್ಕೊಡ್ತಾರೆ ಬರೀ. ಸ್ನೇಹ ಗೋಲ್ಡ್ ಒಂದ್ ಹಾಕ್ತಿವಿ, ಹಿಂಡಿ ಗಣೇಶ ಹಿಂಡಿ ಪೇಪರ್ ಸಣ್ಣ ಸೈಜ್ ಅದೊಂದು ಹಾಕ್ತಿವಿ, ಜೋಳ ಹಾಕ್ತಿವಿ ಅಷ್ಟೇ. 3 ಐಟಮ್ ಹಾಕ್ತಿವಿ. ಕುರಿ ಜೋಳ ಒಡ್ಸಾಕ್ತಿರ ಹಂಗೆ ಹಾಕ್ತಿವಿ? ಇಲ್ಲ, ದಪ್ಪನೆ ಹಾಕ್ತಿವಿ. ಮರಿ ತಿಂತಾವಲ್ಲ, ದಪ್ಪನೆ ಹಾಕ್ತಿವಿ. ಜೋಳ ಒಡ್ಸಾಕಿದ್ರೆ ಏನ್ ಲಾಭ, ಜೋಳ ಹಂಗೆ ಹಾಕಿದ್ರೆ ಏನ್ ಲಾಭ? ಜೋಳ ಅದು ಮರಿಗಾದ್ರೆ ಒಡ್ಸಾಕಿದ್ರೆ ಒಳ್ಳೇದು, ತಿಂದು ಆರೋಗ್ಯ ಚೆನ್ನಾಗುತ್ತೆ. ದೊಡ್ಡ ಅವಕ್ಕಾದ್ರೆ ಹಂಗೆ ತಿನ್ನುತ್ತೆ. ಈ ಶೆಡ್ಡಿನ ಪೂರಾ ಮಾಹಿತಿ ಇಷ್ಟೇ. ನಮ್ಗೆ ಇಷ್ಟು ಮಾಹಿತಿ ತಿಳಿಸ್ಕೊಟ್ಟಿರುವ ಲಕ್ಷ್ಮೀಶ್ ಅಣ್ಣನವರಿಗೆ ಧನ್ಯವಾದಗಳು. ಇದೇ ತರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಸಕ್ಕಸ್ ಸಂಜಯ್ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಆನ್ ಹಾಕೊಳ್ಳಿ. ವಿಡಿಯೋ ಬಿಡ್ತಿದ್ದಂಗೆ ನಿಮ್ಗೆ ಫಸ್ಟ್ ಬರುತ್ತೆ. ನಮ್ಮ ಫಸ್ಟ್ ಇಂಟರ್ವ್ಯೂ ಇದೆ. ಈ ವಿಡಿಯೋದಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ. ಮುಂದೆ ಇದೇ ತರ ಇಂಟರ್ವ್ಯೂ ಮಾಡ್ತಿರ್ತೀವಿ. ನಿಮ್ಗೆ ಏನಾದ್ರು ಕ್ವಶನ್ ಕೇಳಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿರಿ. ಮುಂದೆ ಇಂಟರ್ವ್ಯೂ ಅಲ್ಲಿ ನಿಮ್ ಕ್ವಶನ್ ಕೇಳಿ ಅದಕ್ಕೆ ನಿಮ್ಗೆ ಉತ್ತರ ತಿಳಿಸ್ತೀವಿ. ಮತ್ತೆ ಅಷ್ಟೇ ಕನ್ನಡ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಷ್ಟೇ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.